ಅರೆ ವಾಹ್, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಆಹ್, ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬೋದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು.